ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರಿಗೂ ಕೂಡ ಗಣಿ ಎಕ್ಸ್ಪರ್ ಯೂಟ್ಯೂಬ್ ಚಾನಲ್ಗೆ ಭಾಳಷ್ಟು ದಿನಗಳಾದ ನಂತರ ಮತ್ತೆ ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಗೋಸ್ಕರ ವಿಡಿಯೋ ಮಾಡ್ತಿರೋದು. ಸೊ BS ನರ್ಸಿಂಗ್ ಸ್ಟೂಡೆಂಟ್ ನಿಮ್ಮ ಎಕ್ಸಾಮ್ಸ್ ಏನು ನಿಯರ್ ಇದೆ. ಸೊ ಅದಕ್ಕೆ ತಕ್ಕನ ಹಾಗೆ ಏನು ಕೂಡ ಅಪ್ಡೇಟ್ಸ್ಗಳು ಹಾಕ್ತಾ ಇರಲಿಲ್ಲ. ಸೊ ಇವತ್ತು ಯಾಕೆ ಅಂತಂದರೆ ಏನೂ ಕೂಡ ಅಪ್ಡೇಟ್ಸ್ ಇರಲಿಲ್ಲ. ಓಕೆ, ಸೊ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀರಾ. ಸೊ ಹಂಗಾಗಿ ಪ್ರಿಪೇರ್ ಆಗಿ. ಸೊ ಒಂದು ಅಪ್ಡೇಟು ಎಕ್ಸಾಮ್ಗೆ ತಕ್ಕನಾಗಿ ಏನಂತಂದರೆ ಎಕ್ಸಾಮ್ ಫೀ ಪೇಮೆಂಟ್ ಮಾಡ್ತೀವಿ ನೋಡಿರಿ. ಅಂದರೆ ಎಕ್ಸಾಮ್ ಫೀ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಅಂತ ಇರುತ್ತೆ ನೋಡಿ. ಸೊ ಆ ಡೇಟ್ ಬಂದುಬಿಟ್ಟು 15/6/2026 ಇತ್ತು, ಆಯಿತಾ. ಸೊ 15/6/2026 ಇರೋದು 19/6/2026 ಮಾಡೋರು ಅಷ್ಟೇ, ಮತ್ತೇನಿಲ್ಲ. ಸೊ ನೀವು ಇನ್ ಕೇಸ್ ಡಿಲೇ ಮಾಡಿದರೆ ಅಂದರೆ 20ನೇ ತಾರೀಕು ಡಿಲೇ, ಒಂದು ಡೇಟ್ ಡಿಲೇ ಮಾಡಿದರೆ ₹100 ಹೆಚ್ಚಿಗೆ ಕಟ್ಟಬೇಕು. ಅಪ್ ಟು 22ನೇ ತಾರೀಕುವರೆಗೂ ಇದೇ ರೀತಿ. ಅಂದರೆ 21, 22, 23ಕ್ಕೆ ಏನಾದರೂ ಡಿಲೇ ಮಾಡಿದರೆ ನೋಡಿ, 20ಕ್ಕೆ ₹100 ಹೆಚ್ಚ, 21ಕ್ಕೆ ₹200 ಹೆಚ್ಚಾಗುತ್ತೆ, 22ಕ್ಕೆ ₹300 ಹೆಚ್ಚಾಗುತ್ತೆ. ಸೊ ಅಂದರೆ ಈ ಡೇಟ್ ಒಳಗಡೆ ನೀವೇನು ಕಟ್ಟಬೇಕು, ನಿಮ್ಮೊಂದು ಎಕ್ಸಾಮಿನೇಷನ್ ಫೀ ಕಟ್ಟಬೇಕು. ಸೊ ಸಾಧ್ಯ ಆದಷ್ಟು ಬೇಗನೆ ಕಟ್ಬಿಡಿ. ನಿಮ್ಮ ಕಾಲೇಜ್ ಒಳಗಡೆ ವಿತಿನ್ ಬೇಗನೆ ಹೇಳಿರ್ತಾರೆ, ಇನ್ನೂ ಬೇಗನೆ ಹೇಳಿರ್ತಾರೆ, ಅದಕ್ಕಿಂತ ಮುಂಚೆನೇ ಕಟ್ಟೋಕ್ಕೆ. ಸೊ ಕಟ್ಟಿ ಅದ್ರ ಜೊತೆಗೆ 7th ಸೆಮಿಸ್ಟರ್ ಸ್ಟೂಡೆಂಟು ನೀವು ಕಾನ್ವೊಕೇಷನ್ ಫೀಸ್ ಕೂಡ ಕಟ್ಟಬೇಕಾಗ್ತದೆ, ಅದನ್ನು ಕೂಡ ಕಟ್ಕೊಂತೀರ. ಸೊ ಎಲ್ಲನೂ ಕೂಡ ಡೀಟೇಲ್ಸಾಗಿ ಕೊಟ್ಟವ್ರೆ. ಓಕೆ, ಎಲ್ಲನೂ ಕಾನ್ವೊಕೇಷನ್ ಫೀಸ್ ಕೂಡ ಎಷ್ಟಿದೆ ಕಾನ್ವೊಕೇಷನ್ ಫೀಸ್ ಅಂತ ಕೇಳಿದ್ರೆ ನೋಡಿ, ಇಂಡಿಯನ್ ನ್ಯಾಷನಲ್ ಫೀಸ್ ನಮ್ಗೆ ಕೇಳ್ತಾ ಇದ್ರಿ ಕಂಟಿನ್ಯೂ ಆಗಿ, ನನಗೆ ಕಾನ್ವೊಕೇಷನ್ ಫೀಸ್ ಎಷ್ಟಿದೆ ಅಂತಂದು. ಸೊ ಇಂಡಿಯನ್ ನ್ಯಾಷನಲ್ ಇದ್ದವ್ರಿಗೆ ನೋಡಿ 2,000 ಇದೆ. ಸೊ ಫಾರಿನ್ ನ್ಯಾಷನಲ್ಸ್ ಇತ್ತಂದರೆ 4,000 ಇರ್ತದೆ. ಸೊ ಕಾನ್ವೊಕೇಷನ್ ಫೀಸು ನಮಗೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಇಂಡಿಯಾದವರು. ಸೊ ಹಂಗೆ ₹2,000 ಇರುತ್ತೆ ಅದು. ಓಕೆ, ಎಕ್ಸಾಮಿನೇಷನ್ ಫೀ ಕೂಡ 19/6/2026 ಒಳಗಡೆ ಕಟ್ತಾರೆ. ಸೊ ಇದಕ್ಕೆ ಇನ್ನೊಂದು ಕ್ವಶನ್ ಕೇಳ್ತಾರೆ, ಥಿಯರಿ ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಆಯ್ತು ಅಂತಂದು. ಸೊ ಇಲ್ಲಿ ಕೊಟ್ಟವ್ರು ಕ್ಲಿಯರಾಗಿ ಮೆಸೇಜ್ ಮಾಡೋರೆ ಯಾರಿಗಪ್ಪ ಅಂತಂದ್ರೆ ಎಲ್ಲನೂ ಕೂಡ ಸೆಮಿಸ್ಟರ್ ಸ್ಟೂಡೆಂಟ್ಗೆ. ಸೊ ಆ್ಯಂಡ್ ಅದೇ ರೀತಿಯಾಗಿ ಸಪ್ಲಿ BS ಅಂದರೆ RS5 ಬ್ಯಾಚ್ಗೆ ಆ್ಯಂಡ್ RS6 ಬ್ಯಾಚ್ ಕಂಪ್ಲೀಟಾಗಿ ರೆಗ್ಯುಲರ್ ಬ್ಯಾಚಸ್ಗೆ ನಿಮ್ಗೆ ಏನು ಕೊಡೋರೆ, ಥಿಯರಿ ಎಕ್ಸಾಮಿನೇಷನ್ ಫಾರ್ BS ನರ್ಸಿಂಗ್ ಆ್ಯಂಡ್ ಪೋಸ್ಟ್ ಬೇಸಿಕ್ BS ನರ್ಸಿಂಗ್ ಆ್ಯಂಡ್ MSc ನರ್ಸಿಂಗ್ ಎಕ್ಸಾಮಿನೇಷನ್ ವಿಲ್ ಬಿ ಹೆಲ್ಡ್ ಫ್ರಮ್ July 1. ಓಕೆ, July 1 ಏನಾಗ್ತದೆ, ನಿಮ್ಮ ಸ್ಟಾರ್ಟ್ ಆಗ್ತದೆ. ಸೊ ಡೀಟೇಲ್ ಟೈಮ್ ಟೇಬಲ್ ಈಗಾಗಲೇ ಏನು ಮೊದಲಿಗೆ ಇತ್ತೋ ಅದೇ ಇರ್ತದೆ, ಏನೂ ಕೂಡ ಚೇಂಜಸ್ ಆಗಿರೋಲ್ಲ. ಸೊ ಒಂದೇ ಇದೊಂದು ಡೇಟು ಎಕ್ಸಾಮಿನೇಷನ್ ಫೀ ಕಟ್ಟೋದು ಅಷ್ಟೇ ಡೇಟ್ ಎಕ್ಸ್ಟೆಂಡ್ ಬಿಟ್ಟರೆ ನಿಮ್ದು ಯಾವುದೇ ರೀತಿ ಥಿಯರಿ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಿಲ್ಲ. ಸೊ ಅದೇ ಡೇಟು ಅದೇ ಟೈಮ್ ಟೇಬಲ್ ಇರ್ತದೆ, ಯಾವುದೇ ರೀತಿಯಾಗಿ ಪೋಸ್ಟ್ಪೋಂಡ್ ಇಲ್ಲ. ಪ್ರಿಪೇರ್ ಆಗಿ. ಆ್ಯಂಡ್ ಎಸ್ಪೆಷಲಿ ಯಾರಿಗಪ್ಪ ಅಂದರೆ ಸೆಮಿಸ್ಟರ್ ಸ್ಟೂಡೆಂಟ್ ನಿಮ್ಗೆ ಯಾವುದೇ ರೀತಿ ಪೋಸ್ಟ್ಪೋಂಡ್ ಆಗೋ ಸಾಧ್ಯತೆ ತೀರಾ ಕಡಿಮೆ. ಸೊ ಯಾಕಂದರೆ ಅವ್ರಿಗೆ ಟೈಮ್ ಇಲ್ಲ ಜಾಸ್ತಿ, ಇವಾಗ ಮಾಡಲೇಬೇಕು ಆ ಟೈಮ್ಗೆ, ಯಾಕಂದರೆ ನೆಕ್ಸ್ಟ್ ಬೇರೆ ಕೂಡ ಇದಾವೆ ಅವ್ರದ್ದು. ಓಕೆ, ಸೊ ಇದ್ರ ತಕ್ಕನಿಗೆ ಇನ್ನೂ ಕೂಡ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾ ಇದ್ರಿ. ಸೊ ಈಗಾಗಲೇ ನಾನು ಏನು ಮಾಡಿದ್ದೀನಿ ಅಂತಂದರೆ ಫಸ್ಟ್ ಸೆಮಿಸ್ಟ್ರು ಆ್ಯಂಡ್ 3rd ಸೆಮಿಸ್ಟ್ರು ಆ್ಯಂಡ್ 7th ಸೆಮಿಸ್ಟ್ರು 2 ಸಬ್ಜೆಕ್ಟು ಈಗಾಗಲೇ ಇನ್ಸ್ಟಾ ಪೇಜಲ್ಲಿ ಏನು ಮಾಡಿದ್ದೆ, ಎಲ್ಲನೂ ಕೂಡ PDF ಅದರ ಫೋಟೋಸ್ಗಳನ್ನು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಶೇರ್ ಮಾಡಿದ್ದೆ. ಸೊ ನೋಡಿ, ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ದೀನಿ, ಯಾವುದೇ ರೀತಿ ಮತ್ತು ಪಿಕ್ಸ್ ಕ್ವಶನ್ ಅಂತಂದು ಆ ರೀತಿ ಏನಿಲ್ಲ, ಇಂಪಾರ್ಟೆಂಟ್ ಕ್ವಶನ್ಸ್ ಅಷ್ಟೇ. ಸೊ ನೀವು ಅದನ್ನ ಬಿಟ್ಟು ಕೂಡ ಸಿಲೆಬಸ್ಸು ಕೂಡ ಎಲ್ಲನೂ ಕೂಡ ಓದ್ಕೊಳ್ಳಿ, ಪಾಸ್ ಆಗ್ತಾರೆ. ಓಕೆ, ಪಾಸಾಗಿ ಹೆಂಗಾದ್ರ ಮೇಲೆ ಪಾಸಾಗಿ. ಎಸ್ಪೆಷಲಿ ಸ್ಟೂಡೆಂಟ್ ಯಾರು ಅಂತಂದರೆ ಈ 7th ಸೆಮ್ ಯಾರು ಬರ್ತಿದ್ರೆ ನೀವು ಮಾತ್ರ ಪಾಸ್ ಆಗಿ. ಯಾಕಂತಂದರೆ ನೀವು 7th ಸೆಮ್ ಕ್ಲಿಯರ್ ಆಗಿದೆ ಹೋಗ್ತಂದ್ರೆ ನಿಮಗೆ ಇಂಟರ್ನ್ಶಿಪ್ ಬಿಡಲ್ಲ, ಅದೊಂದು ತಲೆಯಲ್ಲಿರಲಿ. 6th ಸೆಮ್ ಬ್ಯಾಕ್ ಆಗ್ತಾರೆ. ಆ್ಯಂಡ್ ಈಗಾಗಲೇ ಗೊತ್ತಿರುವಾಗ ಯಾರೆಲ್ಲ ಪ್ರೀವಿಯಸ್ ಆಗಿ 6th ಸೆಮ್ ಬರೆದಿದ್ರು ನಿಮ್ಗೆ 2 ಕೂಡ ಅಪ್ಲಿಕೇಶನ್ ಕಟ್ಟಿರ್ತಾರೆ, 6th ಆ್ಯಂಡ್ 7th 2 ಕೂಡ ಬರೀತಾರೆ. ಸೊ ಸಮ್ ಬ್ಯಾಕ್ ಸ್ಟೂಡೆಂಟ್ ನಿಮ್ಗೆ ಸ್ವಲ್ಪ ವೆಯ್ಟ್ ಮಾಡಿ, ಯಾವುದೇ ರೀತಿಯ ಹೇಳುವಂಥ ಸಿಚುವೇಶನ್ ಒಳಗಿಲ್ಲ, ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ಆಗಿದೆ. ಓಕೆ, ಸರಿ. ರಿಮೈನಿಂಗ್ ಸ್ಟೂಡೆಂಟ್ ಏನಿಲ್ಲ, ಎಲ್ಲರೂ ಕೂಡ ಕ್ಲಿಯರ್ ಮಾಡ್ಕೊಂಡು ಹೋಗಿ. ಯಾರೆಲ್ಲ ಫಸ್ಟ್ ಸೆಮಿಸ್ಟರ್ 3rd ಸೆಮಿಸ್ಟರ್ ಬರ್ತಿದ್ರೆ ಇವಾಗಲೇ ಕ್ಲಿಯರ್ ಮಾಡ್ಕೋರಿ. ಮುಂದೆ ನಿಮಗೆ ಸೆಮಿಸ್ಟರ್ ಬೇಕು, 6 ಮಂತ್ ಸುಮ್ಮನೆ ಕೂರ್ತಾರೆ. ನಾನು ಹೇಳ್ತಿದ್ದೀನಿ, ಸುಮ್ಮನೆ ಕೂರ್ತಿದ್ರೆ ಏನು ಕೂಡ ಕ್ಲಾಸ್ ಕೂಡ ಅಟೆಂಡ್ ಇರೋಲ್ಲ. ಇಂಟರ್ನ್ಶಿಪ್ ನಿಮ್ಮ ಫ್ರೆಂಡ್ಸ್ ಮಾಡ್ತಿರ್ತಾರೆ, ನೀವು ಮಾಡ್ತಾರೆ ಮನೇಲಿ ಕೂರ್ತಿರ್ತಾರೆ, ಎಲ್ಲನೂ ಕೂಡ ಡಿಲೇ ಆಗುತ್ತೆ. ನಿಮ್ಮದು 8 ಮಂತ್ಸ್ ಆದರೂ ಡಿಲೇ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಆರಾಮ್ಸೆ ಹೋಗ್ತಾರೆ, ನೀವು ಅವಾಗ ಲೇಟ್ ಆಗುತ್ತೆ. ಓಕೆ, ಸಾಧ್ಯದಷ್ಟು 7th ಸೆಮ್ ಬರೋಷ್ಟರಲ್ಲಿ ಎಲ್ಲನೂ ಕೂಡ ಕ್ಲಿಯರ್ ಇರಲಿ ಅಂತ ಹೇಳ್ತಿದ್ದೀನಿ. ಓಕೆ, ಸರಿ. ಆ್ಯಂಡ್ ಮುಂದೆ ಫ್ಯೂಚರ್. ಓಕೆ, ನಿಮ್ಮ ಎಕ್ಸಾಮ್ ಅಂತೂ ಥಿಯರಿ ಕ್ಲಿಯರ್ ಮಾಡ್ಕೊಳ್ಳಿ. ಮುಂದೆ 7th ಸೆಮಿಸ್ಟರ್ ಸ್ಟೂಡೆಂಟಿಗೆ ನಿಮ್ಗೆ ಏನೆಲ್ಲ ಬೇಕು, ಏನೇನೆಲ್ಲ ಮಾಡಬೇಕು, ಯಾಕಂದರೆ ಭಾಳಷ್ಟು ಪ್ರೋಸೆಸ್ಗಳಿರ್ತವೆ ನಮ್ಮ ಯೂನಿವರ್ಸಿಟಿ ಕಡೆಯಿಂದ. ಆ್ಯಂಡ್ KNCಗೆ ಸಂಬಂಧಪಟ್ಟಾಗೆ ಎಲ್ಲನೂ ಕೂಡ ನಿಮ್ಗೆ ಅಪ್ಡೇಟ್ಗಳು ಮಾಡ್ತಾ ಇರ್ತೀನಂತೆ. ಓಕೆ, ಎಲ್ಲ ಕಡೆ ಇರ್ತೀರ, ಹಂಗಿದ್ರು ಕೂಡ ನಮ್ಮನ್ನು ಬಿಟ್ಟು ಏನು ಹೋಗಲ್ಲ, ಎಲ್ಲರೂ ಕೂಡ ಇರಲೇಬೇಕು ಕೂಡ. ಯಾಕಂದರೆ ಈ ಸದ್ಯಕ್ಕೆ ಬೆಸ್ಟ್ ಸ್ಟೂಡೆಂಟ್ 7th ಸೆಮಿಸ್ಟರ್ ಥಿಯರಿ ಎಲ್ಲನೂ ಕ್ಲಿಯರ್ ಮಾಡ್ಕೋರಿ. ಯಾಕಂತಂದ್ರೆ ನೆಕ್ಸ್ಟ್ ನಿಮ್ಗೆ ಏನಾಗ್ತದೆ, ನೀವು ಬರುವಷ್ಟರಲ್ಲಿ ಓಕೆ ಒಂದು 6 ಮಂತಲ್ಲಿ ನಿಮ್ಗೆ ಇಂಟರ್ನ್ಶಿಪ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ನಿಮ್ಗೆ ಏನಾದರೂ ಕಾಲ್ ಫಾರ್ಮ್ ಆದರೂ ಆಗ್ಬೋದು ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ. ಓಕೆ, ಏನೇ ಆಗಲಿ ಅದನ್ನೆಲ್ಲ ಬಿಡೋಣ. ಮೊದಲಕ್ಕೆ ಈಗ ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ಕೊಂಬನ್ನಿರಿ. ಸೊ ಕೋರ್ಸ್ ಮುಗಿಸ್ಕೋರಿ. ಬಾಯ್.